ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ನನ್ನೆಲ್ಲ ವಿಡಿಯೋಗಳಲ್ಲಿ ಪ್ರೀತಿ, ಪ್ರೇಮ, ಬದುಕು, ಗಂಡ ಹೆಂಡತಿಯ ಸಂಬಂಧ, ನೊಂದಿರ್ತಕ್ಕಂಥ ಮನಸ್ಸುಗಳಿಗೆ ಸಾಂತ್ವನ ಹೇಳುವಂತ ಕೆಲಸ, ನಿಜವಾದ ಪ್ರೀತಿ, ನಿಜವಾದ ಕಷ್ಟ, ನಮ್ಮವರು ಯಾರು, ಹೊರಗಿನವರು ಯಾರು, ಇದೆಲ್ಲದರ ಪರಿಚಯ ಮಾಡ್ತಾ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ. ಸುಮಾರು ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿದ್ದೀರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ರೀತಿ ಮತ್ತೆ ಅದರ ಒಳ ಅರ್ಥ ಮತ್ತೆ ಹೊರ ಅರ್ಥ, ಲೈಕ್ ಪ್ರೀತಿ ಅಂದ್ರೆ ಎಷ್ಟೋ ಜನಗಳಲ್ಲಿ ಇರುವಂತ ಒಂದು ತಪ್ಪು ಮಾಹಿತಿ, ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಎಲ್ಲೋ ಈ ಒಂದು ವಿಡಿಯೋದಲ್ಲಿ ಗೊತ್ತೋ ಗೊತ್ತಿಲ್ದಿರ ಏನಾದ್ರೂ ಸ್ಮಾಲ್ ಮಿಸ್ಟೇಕ್ಸ್ ಆಗಿ ವರ್ಡ್ಸ್ ಹೇಳ್ಬಿಟ್ರೆ ಕ್ಷಮೆ ಇರಲಿ ಅಂತ ಕೇಳಿಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ, ಸೊ ಹಾಗೆ ಸಪೋರ್ಟ್ ಮಾಡ್ತಾ ಹೋಗಿ. ಇದು ಕೂಡ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತೀನಿ ನಾನು. ಓಕೆ ನೋಡಿ, ಪ್ರೀತಿ ಅಂತ ಹೇಳಿದ್ರೆ ಇವತ್ತು ಜನ ಅನ್ಕೊಳ್ಳೋದೇ ಒಂದು, ಏನು, ದೈಹಿಕವಾಗಿ ತಮ್ಮ ಸ್ವಾರ್ಥವನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಪ್ರೀತಿನ ಅನ್ನೋ ಒಂದು ಟೈಟ್ಲ್ ಕಾರಣ ಯೂಸ್ ಮಾಡ್ಕೊಳ್ತಾರೆ. ಯಾಕಿದು ಹಾಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಪರ್ಸೆಂಟೇಜ್ ನಾವು ಎವರೇಜ್ ನೋಡೋದಾದ್ರೆ 99% ಇವತ್ತು ಅದೇ ನಡೀತಾ ಇರೋದು. ಪ್ರೀತಿ ಅಂದ್ರೆ ಅದಲ್ವೇ ಅಲ್ಲ. ಆಕ್ಚುಲಿ ನಿಸ್ವಾರ್ಥ ಅಂತ ಒಂದು ಪದ ಬರುತ್ತಲ್ಲ, ದಟ್ಸ್ ಕಾಲ್ಡ್ ಲವ್. ನಿಸ್ವಾರ್ಥವಾಗಿರುವಂತದ್ದು ಯಾವುದೇ ವಿಚಾರದಲ್ಲಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಸ್ವಾರ್ಥ ಯಾವುದ್ರ ಮೇಲೆ, ಕಾಮ ಮತ್ತೆ ಮೋಹ ಅಂತ ಸ್ವಾರ್ಥ ಆಗಿದೆ. ದೇಹದ ಮೇಲೆ, ದೈಹಿಕ ಇಚ್ಛಾಶಕ್ತಿನ ಫುಲ್ಫಿಲ್ ಮಾಡ್ಕೊಳ್ಳೋಕೆ. ಅದಕ್ಕೋಸ್ಕರ ಇವತ್ತು ಸ್ವಾರ್ಥತನ ತುಂಬಾ ತುಳುಕಾಡ್ತಿದೆ. ಅದಕ್ಕೋಸ್ಕರ ಪ್ರೀತಿ ಅಂದ್ರೆ ಈ ಒಂದು ದೈಹಿಕವಾಗಿ ಬಳಸ್ಕೊಳ್ಳೋದು ಅಂತ ಎಷ್ಟೋ ಜನ ಅದನ್ನ ಟೈಟ್ಲ್ ಕಾರ್ಡ್ ಇಡ್ತಾ ಇದ್ದಾರೆ. ಅಂದ್ರೆ ಲೈಕ್ ಮಿಸ್ಯೂಸ್ ಮಾಡ್ಕೊಳ್ಳೋದೆ, ಕಣ್ಣೀರ್ ಹಾಕ್ಸೋದೆ. ಆದ್ರೆ ಪ್ರೀತಿ ಹಾಗಲ್ಲವೇ ಅಲ್ಲ. ನಿಸ್ವಾರ್ಥ ಅಂತ ಹೇಳ್ತೀವಿ ನಾವು. ಅಂದ್ರೆ ಇನ್ನೊಬ್ರು ಚೆನ್ನಾಗಿರ್ಬೇಕು ಅಂತ ನಾವೇನ್ ಬಯಸ್ತೀವಲ್ಲ, ದಟ್ಸ್ ಲವ್. ಇನ್ನೊಬ್ಬರು ಮನೆ ಹಾಳಾಗ್ಲಿ, ಅಥವಾ ಇವತ್ತು ನನಗೇನ್ ಸಿಗ್ತಾ ಇದೆ, ಕ್ಷಣಿಕ ಸುಖ ಇರ್ಬೋದು, ಅವರಿಂದ ಹಣ ಇರ್ಬೋದು, ಅಥವಾ ಇನ್ಯಾವುದೋ ಸುಖಗಳಿದ್ರು ಕೂಡ ಅದು ನಮ್ಮ ಸ್ವಾರ್ಥಕ್ಕಂತ ಏನ್ ಇದೆಯಲ್ಲ, ಅದಕ್ಕೆ ಪ್ರೀತಿ ಅಂತ ಹೇಳೋದೇ ಇಲ್ಲ. ಆಕ್ಚುಲಿ ಅದು ನಿಮ್ಮ ಇಚ್ಛೆಗೋಸ್ಕರ ಆಗಿರುವಂತದ್ದು, ನಿಮ್ಮ ಕ್ಷಣಿಕ ಸುಖ ಅಥವಾ ಇನ್ಯಾವುದೋ ಸುಖಕ್ಕೋಸ್ಕರ ನೀವು ಪಡ್ಕೊಳ್ಳುವಂತ, ಪ್ರೀತಿಯ ಹೆಸರಲ್ಲಿ ಪಡ್ಕೊಳ್ಳುವಂತ ಒಂದು ಚಟ ಅಂತ ಹೇಳ್ಬೋದು ಅಷ್ಟೇನೆ. ಅದನ್ನ ಪ್ರೀತಿ ಅಲ್ಲವೇ ಅಲ್ಲ. ಆಕ್ಚುಲಿ ಪ್ರೀತಿ ಅಂದ್ರೆ ತ್ಯಾಗ ಮನೋಭಾವ ಇರಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು, ಯಾವತ್ತು ಬಲವಂತ ಇರಬಾರ್ದು, ನಂಬಿಕೆ ಅನ್ನೋದು ಯಾವತ್ತೂ ಜೀವಂತವಾಗಿರ್ಬೇಕು, ದ್ರೋಹ ಅನ್ನೋದು ಹತ್ರ ಸುಳಿ ಕೂಡ್ದು. ಆಕ್ಚುಲಿ ಇದೆಲ್ಲ ಇರ್ಬೇಕಾಗತ್ತೆ ಪ್ರೀತಿ ಅಂತ ಬಂದಾಗ, ರೈಟ್? ನೀವು ಒಂದು ಲವ್ ಅಂತ ಶುರು ಆದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ, ಇನ್ನೊಬ್ರು ಕಣ್ಣೀರ್ ಹಾಕ್ಸಿ ನಾವು ಖುಷಿ ಪಡ್ತಾ ಇರ್ತೀವಿ, ಇನ್ನೊಬ್ಬರ ಜೀವನ ಹಾಳು ಮಾಡಿ ನಾವು ಚೆನ್ನಾಗಿರ್ತೀವಿ. ಅದು ಪ್ರೀತಿ ಹೆಂಗಾಗತ್ತೆ ಆಕ್ಚುಲಿ? ಕರೆಕ್ಟ್. ಅದ್ರ ಮಧ್ಯೆ ತುಂಬಾ ಚೆನ್ನಾಗಿ ನಡ್ಕೊಳ್ತೀವಿ. ಯಾಕೆ? ಏನೇನ್ ಬೇಕು ಎಲ್ಲ ಪಡ್ಕೊಳಕ್ ಎಲ್ಲಾ ಚೆನ್ನಾಗಿ ನಡ್ಕೊಳ್ತೀವಿ. ಆಮೇಲೆ ಕೇರ್ಲೆಸ್ ಮಾಡಕ್ ಶುರು ಮಾಡಿ. ಇದನ್ನ ಪ್ರೀತಿ ಅಂತ ಹೇಳಲ್ಲ. ಇದನ್ನೆಲ್ಲ ನೋಡ್ಬಿಟ್ಟೆ ಇವತ್ತು ಪ್ರೀತಿ ಅನ್ನೋದು ಒಂದು ಚಟವಾಗಿ ಕನ್ವರ್ಟ್ ಆಗಿದೆ. ಪ್ರೀತಿ ಅನ್ನೋದು ಬಳಸ್ಕೊಳ್ತಾ ಇದ್ದಾರೆ. ಪ್ರೀತಿ ಅನ್ನೋದು ಇವತ್ತು ಅವರ ಸ್ವಾರ್ಥಕ್ಕಿರುವಂತ ಒಂದು ಹೆಸರು ಅಂತ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ ಸ್ನೇಹಿತರೆ, ಇವತ್ತಿನ ಜನ ಎಷ್ಟು ಟೆಕ್ನಾಲಜಿಗಳು ಮುಂದೆ ಆಗಿದೆ, ಎಷ್ಟು ಬುದ್ಧಿವಂತರಾಗಿದ್ದಾರೆ, ಅಷ್ಟೇ ತಮ್ಮ ಸ್ವಾರ್ಥದಿಂದ ಜನಗಳನ್ನ ಫೂಲ್ ಮಾಡ್ತಾ ಇದ್ದಾರೆ, ಜನಗಳ ಜೀವನ ಹಾಳು ಮಾಡ್ತಾ ಇದ್ದಾರೆ ಪ್ರೀತಿನ ಹೆಸರಲ್ಲಿ. ಪ್ರೀತಿ ಅಂದ್ರೆ ಪ್ರೀತಿ ಮಾಡ್ಬೇಕು ನಿಜ, ಆದ್ರೆ ಅವ್ರಿಗೆಲ್ಲೋ ಒಂದ್ ಕಡೆ ಹಾನಿ ಆಗ್ತೀರಾ, ಅವ್ರ ಮನಸ್ಸು ನೋವು ಮಾಡ್ತೀರಾ, ರೈಟ್? ಎಲ್ಲೋ ಒಂದ್ ಕಡೆ ಸ್ವಾರ್ಥ ಬೆಳೆಯುತ್ತೆ, ನಂದು ನನ್ನೋದು ಅಂತ ಹೇಳಿ. ಆದ್ರೂ ಕೂಡ ಅಲ್ಲೂ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಏನು ಗೊತ್ತಾ, ಅವ್ರ ಮನಸ್ಸು ನೋವು ಮಾಡ್ತಿದೀವ, ಅವ್ರ ಕಣ್ಣೀರಿಗೆ ಕಾರಣ ಆಗ್ತಿದೀವ, ಇಷ್ಟ್ರ ಮಟ್ಟಿಗೆ ಅಡ್ಜಸ್ಟ್ಮೆಂಟ್ ಲೈಫ್ ನಮ್ದು ಆಗಿದೆ ಇಬ್ಬರದು ಕೂಡ. ಇದನ್ನ ಯೋಚನೆ ಮಾಡೋರು ಬಹಳ ಕಡಿಮೆ. ಹುಡುಗಾನೂ ಇರ್ಬೋದು, ಹುಡುಗಿನೂ ಇರ್ಬೋದು. ಯೋಚನೆ ಮಾಡ್ಬೇಕಾಗತ್ತೆ, ನಾನು ಹಿಂಗ್ ನಡ್ಕೊಳ್ಳೋದ್ರಿಂದ ಅವರಲ್ಲಿ ಪ್ರಾಬ್ಲಮ್ಗಳಾಗ್ತಿದ್ಯಾ, ನೋವು ಆಗ್ತಿದ್ಯಾ, ಕಣ್ಣೀರು ಹಾಕ್ತಿದಾರ? ಹುಡುಗಾನು ಅಷ್ಟೇ, ಇಬ್ರು ಯೋಚನೆ ಮಾಡ್ಬೇಕಾಗತ್ತೆ. ಆವಾಗ ಒಂದು ಪ್ರೀತಿಗೆ ನಿಜವಾದ ಹೆಸರು ಬರುತ್ತೆ. ಪ್ರೀತಿ ಅಂತ ಹೇಳಿದ್ರೆ ಬದುಕಲ್ಲಿ ಲೈಕ್ ಯಾವ ತರ ಅಂತ ಹೇಳಿದ್ರೆ, ಈ ಒಂದು ಮರಗಳಿಗೆ ಏನ್ ಬೇರಿರುತ್ತಲ್ಲ, ಬೇರಿಗೆ ನೀರ್ ಹಾಕ್ದಾಗೆ, ಆ ನೀರ್ ಹಾಕ್ದಾಗ ಹೇಗೆ ಆ ನೀರನ್ನ ತಗೊಂಡು ಚಿಗಿಯತ್ತಲ್ಲ ಒಂದು ಮರ, ಚಿಗುರುತ್ತಲ್ಲ, ಹಾಗೇನೆ ನಾವು ನಡ್ಕೊಳ್ಳೋ ರೀತಿ. ಆ ಬದುಕಲ್ಲಿ ನಮ್ಮ ಬದುಕನ್ನ ಹಸನ್ಮುಖಿಯಾಗಿ ಮಾಡ್ಬೇಕು. ಬದುಕಲ್ಲಿ ಚಿಗುರುತನ ಬರುತ್ತನ ನಮ್ಮ ಬದುಕು ಆ ತರ ಇರ್ಬೇಕು ಆಕ್ಚುಲಿ. ಬಟ್ ಇವತ್ತಿನ ಜನ ಕಂಪ್ಲೀಟ್ ಆಗಿ ಮೋಸ ಮಾಡ್ಲಿಕ್ಕೆ, ಅವರ ಸ್ವಾರ್ಥದ ಪರವಾಗಿ, ಅವರ ಸ್ವಾರ್ಥಕ್ಕೋಸ್ಕರ
ಏನ್ ಹಾಳಾದ್ರೂ ಪರವಾಗಿಲ್ಲ, ನಂದೇ ಸ್ವಾರ್ಥ ನಡಿಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಪ್ರೀತಿ ಅಂದ್ರೆ ಚಟವಾಗಬಾರ್ದು, ಚಟವಾಗಿ ತಗೊಳ್ಬೇಡಿ. ಸಪೋಸ್ ನೀವು ಚಟ ಅಂತ ಅನ್ಕೊಂಡು ಏನಾದ್ರು ಮೂವ್ ಆನ್ ಆದ್ರೆ ಅದು ಕ್ಷಣಿಕವಾಗಿ ಸಿಗ್ಲಿಕ್ಕೆ ಸಾಧ್ಯ. ಪ್ರೀತಿ ಶಾಶ್ವತವಾಗಿ ಸಿಗಬೇಕು ಅಂತ ಹೇಳಿದ್ರೆ ಶಾಶ್ವತವಾಗಿರ್ತಕ್ಕಂಥ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಕೆ ನೀವು ಪ್ರಯತ್ನ ಪಡಿ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದಿರಲ್ಲ, ನಿಮ್ಗೆ ಏನ್ ಅನ್ಸ್ತಾ ಇದೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ನಮಸ್ತೆ.